ಹಲೋ ಗಾಯ್ಸ್, ನಾವು ಇವತ್ತೊಂದು ಡೀಲ್ ಮಾಡಿದ್ದೀವಿ. ಏನಂದರೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾವೊಂದು ಗ್ರಿಲ್ ಮಾಡೋದು ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡೋದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಮಾಡ್ತಿದ್ವಿ. ನೋಡಿ ಹೆಂಗಿರುತ್ತೆ ಅಂತ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಂಚಿದೆ. ಇದು ಡೌನ್ ಬೇಸ್ ಅಲ್ಲ? ಇದು ಬೇಸ್ ಇರೋದು. ಹೆವಿ ದೊಡ್ಡದಾಗಿ ಮಾಡ್ತಿದ್ವಿ, ಲೈಟ್ ಜಾಸ್ತಿ ಬೇಕಿದೆ. ನೀವು ನೋಡಿ, ನೆಕ್ಸ್ಟ್ ಟೈಮ್ ಬೇಕಾದರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರು ಬರ್ತೀವಿ. ಆಯಿತು. ಆಮೇಲೆ ಜಾಸ್ತಿ ಇದು ಕಬ್ಬಿಣದಲ್ಲೇ ಮಾಡಿರೋದು. ಏನು ನೋಡಿ, ಸ್ಕೇಲಾಗೋಸ್ಕರ ಫುಲ್ ಮೆಟಲ್. ಪೂರ್ತಿ ಏನು ಮಾಡೋದು ಮೆಟಲಿಂದಾನೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇದು ಕನ್ನಡ. ನೋಡಿ ಎಷ್ಟು ಕಷ್ಟ ವೆಡ್ಡಿಂಗ್ ಮಾಡೋದಂತೆ. ಅದಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಡ್ತೀವಿ ಕಂಟೆಂಟ್ಗೋಸ್ಕರ. ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವರು ತುಂಬ ವರ್ಕೌಟ್ ಮಾಡಿದ್ರು. ಪಿಜನ್ಗೋಸ್ಕರ ಅವರೇ ಹಚ್ಚಿದ್ರು ನೋಡಿ. ಪಿಜನ್ ಕೇಜಸ್ಸು ಎಲ್ಲ ಇದು ರೈತರಿಗೋಸ್ಕರ ಮಾಡಿರೋದು. ಇದು ನನಗೆ ಬೆಸ್ಟ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಂದರೆ ಇದು ಕೂತ್ಕೊಳಕ್ಕೆ ಮಾಡಿರೋದು. ಅದು ಲೆಟ್ಸ್ ಅದು ಐಕಾನಿಕ್ ಬ್ರೋ. ಇದೊಂಥರ ಹೆಂಗಿದೆ ಅಂದರೆ ಆರಾಮ್ಸೆ ಕೂತ್ಕೋಬೋದು. ಹಾಡೇ ಇದೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಕೆಲಸ ಮಾಡೋರಿಗೆ ಈ ಥರ ಒಂದು ಟೆಕ್ನಿಕ್ ಒಂದು ಮಸ್ತ್ ಅಂದರೆ ಮಸ್ತ ಇರುತ್ತೆ. ಅಯ್ಯೋ, ಇದು ನೋಡ್ಬೇಕು ಇನ್ನೂ ಜಾಸ್ತಿ. ಇದು ಹೈ ವೋಲ್ಟೇಜ್ ತೊಗೊಳೋಂಥ ಮಿಷಿನು. ಎಲ್ಲಿ ದೇವರು ಇರ್ತಾರೆ, ಇಲ್ಲೆಲ್ಲ ಮಿಷಿನ್ಸು. ಆಯಿತು, ನಿಮ್ಗೆ ಇನ್ನೊಂದು ಶಾಕಿಂಗ್ ಏನಂದರೆ, ಇಲ್ಲಿ ಇದಕ್ಕೋಸ್ಕರನೂ ಗ್ಲೂಕೋಸ್. ಇದು ನೋಡಿ, ಗ್ಲೂಕೋಸ್. ಇದಕ್ಕೂ ಗ್ಲೂಕೋಸ್ ಬೇಕು, ಮಿಷಿನ್ಗೂ ಗ್ಲೂಕೋಸ್ ಬೇಕಾಗುತ್ತೆ. ನನಗಿದು ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನೇ ಶಾಕಲ್ಲಿದ್ದೀನಿ. ಇದು ಪೇಂಟ್ದು, ಇದನ್ನು ತೆಗಿಯೋಕ್ಕಾಗಲ್ಲ. ತುಂಬ ಇದು ಜಾಸ್ತಿ ಕಷ್ಟಪಡಬೇಕು ಇವೆಲ್ಲ ಮಾಡೋಕ್ಕೆ. ನಮ್ಮ ವರ್ಕಲ್ಲಿ ನಡೀತೈತೆ ನೋಡಿ, ಹೆಂಗೆ ನಡೆದೈತೆ. ಅದು ಈ ಥರ ಯಾರು ಮಾಡಿಸಿದ್ರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಫಸ್ಟ್ ಮಾಡಿಸ್ತಿದ್ದೀನಿ. ಆಮೇಲೆ ಪೂರ್ತಿ ಒಂದು ಲೇಯರ್ ಹಾಕ್ತೀಯ ಕಟ್ಟು. ಮೀನ್ಸ್ ಹಿಂಗೆ ಸ್ಟ್ರೈಟಾಗಿ ಒಂದು ಇನ್ನೊಂದ್ಸತಿ ಬೆಲ್ಟ್ ಮಾಡ್ತೀಯ. ಫಸ್ಟಿಗೆ ನಿಲ್ಲಿಸ್ಕೋತಿದ್ಯಾ. ಮನೇಲಿ ಒಂದು ಬಾಕ್ಸ್ ಟೇಪಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಬಟ್ ಇನ್ನೂ ಮುಂದೆ ಇದೆ. ಇದಕ್ಕೊಂದು ಹ್ಯಾಂಡಲ್ ಇವೆಲ್ಲ ಮಾಡ್ತೀರಿ. ಇದರಲ್ಲಿ ಏನಾದ್ರು ಮಾಡಿ ನಿಮಗೆ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇವರೇ ನಮ್ಮ ಕಡೆ ಮಾಡಿದ್ದು. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸಖತ್ತಾಗಿ ಮಾಡ್ತೀರ. ನಾನು ಅಂದ್ಕೊಂಡಿದ್ದಂಗಿಂತ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ನೋಡೋಕೆ ಒಂಥರ ಡಬ್ಬ ಇರ್ಬೋದು ನಿಮ್ಗೆ ಅನಿಸುತ್ತೆ. ಇದರಿಂದ ತುಂಬ ಯೂಸಸ್ ಇದೆ. ಈ ಥರ ಮೆಸ್ ಇರ್ತದಲ್ಲ, ಈ ಥರ ಬಾಕ್ಸ್ ಟೇಪಸ್ ಚಿಕ್ಕದು, ಇದ್ರ ಮೇಲೆ ಇಟ್ಕೊಂಡ್ರೆ ಸೆಕ್ಸಿ ಗ್ರಿಲ್ ಆಗುತ್ತೆ. ಹೇಳ್ತೀರಾ? ಇದೇ ಶೀಟ್ ಯೂಸ್ ಮಾಡಿರೋದು, ಇವರೇ ಮಾಡಿರೋದು.
ಕನ್ನಡಕ ಹಾಕೊಂಡು ಸಿಕ್ಕಾಗಿ ಕಾಣಿಸ್ತಿರ್ತೀನಿ. ಇಲ್ಲಿ ನೋಡಿ ನೇಚರ್ ಹತ್ರ ಇರೋದು. ಆ್ಯಕ್ಚುಲಿ ಇದು ನಮ್ಮ ಮಾವನ ಶಾಪು, ಸೊ ಅದಕ್ಕೆ ಇಲ್ಲೇ ಮಾಡಿಸ್ತೀನಿ. ಯಾವಾಗಲೂ ಬಂದಾಗ ಏನು ಮಾಡ್ಸಲ್ಲ. ವಾಟ್? ಈಗ ನೆಕ್ಸ್ಟ್ ನಾನು ವೆಲ್ಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಲೆಟ್ ಮಿ ಟ್ರೈ ಆಲ್ಸೋ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀವಿ, ನೋಡೋಣ ಹೆಂಗಿದೆ. ಫಸ್ಟ್ ಲೆಟ್ ಮಿ ಚೆಕಿಂಗ್ ದಿಸ್. ಗೊತ್ತಿರಪ್ಪ ಪ್ಲೀಸ್ ರಾ ಅದೇ ನನ್ನ ಕೈಯಲ್ಲಂತೂ ಆಗಲ್ಲ ಬ್ರೋ, ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಕಿಡಿನೇ ಮೈ ಮೇಲೆ ಬೀಳುತ್ತೆ. ಬಟ್ಟೆ ಹೋಗಿದ್ರೆ ನಮ್ಮಮ್ಮ ನನಗೂ ಹೋಗ್ತಿರೋರು. ಅವರು ಇವ್ರಿಗೆ ಬಟ್ಟೆನೂ ಆಗ್ದಂಗೆ ಸಫಲವಾಗಿ ಮಾಡ್ತಾರೆ. ಅವರು ಮುಚ್ಬೇಕು ಪ್ಲೇಸ್. ಮಾಡಿ ಬ್ರೋ, ಮಾಡಿ ಮಾಡಿ. ರೆಡಿ, ಫಸ್ಟ್ ಲೇಯರ್ ರೆಡಿ. ಹಾಂ, ऊपर का ग्रिल. ಗ್ರಿಲ್ಲ ನೆಕ್ಸ್ಟ್. ಈಗ ಅದು ಮೆಸ್ ಐತೆ ಏನು ತರಬೇಕಾ? ಅಯ್ಯೋ, ನಡೀತೈತೆ ನಮ್ಮದು. ಇನ್ನೂ ಮುಗಿದು, ಇನ್ನೂ ತುಂಬ ಲೇಟ್. ಇನ್ನೂ ಏನೇನು ಮಾಡೋದೇ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಪಾರಿವಾಳ ಕೇಜ್ ಕೂಡ ಮಾಡಿದೆ. ಎಲ್ಲ ಅವ್ರದ್ದೇ ಕಲೆ ಇಲ್ಲಿರೋರಿಗೆ. ಏನೇನು ಇಲ್ಲಿ ಎಷ್ಟೊಂದೆಲ್ಲ ಮಾಡಿರೋದೇ ಇವನು. ಇದು ಕೂಡ ಅಷ್ಟೇ. ಇದು ನೋಡಿ, ಆ್ಯಕ್ಚುಲಿ ಇದು ಒಂದಕ್ಕೆ ಮಾತ್ರ ಯೂಸ್ ಆಯ್ತು. ಇದು ಟೈಟ್ ಮಾಡೋಕ್ಕಷ್ಟೇ. ಇದನ್ನು ಏನಕ್ಕೋ ಯೂಸ್ ಮಾಡಿದ್ದಾರೆ ಬೆಂಡ್ ಮಾಡೋದಕ್ಕೆ ಅನ್ಸುತ್ತೆ. ಪಾರಿವಾಳ ಕೇಜ್ ಮಾಡೋ ಶಿಕ್ಷೆ ಆಗಿದೆ. ಏನೇ ಓಪನ್ ಆಗುತ್ತಲ್ಲ ಇದು. ಇದು ಹೆವಿ ಇದೆ, ಎದ್ದಕ್ಕಾಗ್ತಿಲ್ಲ. ಇದು ರಾಗಿದಾ? ಪೂರ್ತಿ ಮೆಟಲಲ್ಲಿ ಹಸು ಎಳೆಯುತ್ತಾ ಇದು? ಓ, ಟ್ಯಾಕ್ಟಿಕಾ? ಸಾರಿ ಹಸು ಅಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ನಾನು ಅದು ಅನ್ಕೊಂಡು ಹಸು ಯಾರು ಇದೆಲ್ಲ ಎಳೀತದೆ ಅಂತ. ಇದು ಕೂಡ ಅಷ್ಟೇ. ಇದೆಲ್ಲ ಇದ್ರ ಮೇಲೆ ಇಟ್ಕೊಂಡು ಹಿಂಗೆ ಕೈಮ ಉಂಡೆ ಮಾಡೋದು. ಒಳಗಡೆ ಮಿಷಿನ್ ಇಲ್ಲಿಂದ ಸೌಂಡ್ ಅಲ್ಲಿ ತನಕ ಬರ್ತೈತೆ. ಇನ್ನೂ ನಡೀತಾನೆ ಐತೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನೂ ತುಂಬ ಹೊತ್ತಾಗುತ್ತೆ ಅಂತ ಕನ್ಫರ್ಮ್ ಆಯಿತು. ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ನೋಡಬಾರ್ದಿದ್ದೇನೆ. ನೋಡಿದ್ರೆ ಕಣ್ಣು 3 ದಿನ ನಿದ್ದೆ ಬರೋಲ್ಲ. ಸೊ ಅದಕ್ಕೆ ಸ್ಪೆಕ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದಟ್. ಇನ್ನು ಕೂತ್ಕೊಂಡು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನೋಡಿ, ಕೊನೆಗೂ ಈಗ ಫುಲ್ ಇದನ್ನು ಮಾಡ್ತಿದ್ದಾರೆ. ಏನಂದರೆ ಏನದೆ ಈಗ ಪೇಪರಿಂಗ್ ಆದ ನಂತರ ಗ್ರೈಂಡ್ ಏನೋ ಒಂದಪ್ಪ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಈಗ ಪೂರ್ತಿ ಫುಲ್ ವೆಲ್ಡ್ ಆಗೈತೆ. ಅದನ್ನ ಈಗ ಫಿನಿಶಿಂಗ್ ಕೊಡ್ಬೇಕು. ಈಗ ಅದರ ಕೆಲಸ ಜಾರಿ. ಇದು ಇಷ್ಟು ಗ್ರಿಲ್ ಬರೋಕ್ಕೋಸ್ಕರ ಇಷ್ಟು ಹೊತ್ತಾಯ್ತು. ಈಗ ಅಷ್ಟು ಪೂರ್ತಿ ಎಲ್ಲ ಮಾಡ್ಬೇಕೀಗ. ಈಗ 1 hour ಗ್ಯಾರಂಟಿ ಆಗೋದು ಇದು ಮಾಡೋಕ್ಕೋಸ್ಕರ. ಅಲ್ಲಿ ತನಕ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಸಬ್ಸ್ಕ್ರೈಬ್, ಲೈಕ್, ಚೆನ್ನಾಗಿ ಆಗ್ತದಲ್ಲ. ಕರೆಕ್ಟಾಗಿ ಫಿನಿಶಿಂಗ್ ಪೂರ್ತಿ ಆಗೋಗಿದೆ. ಈಗ ಪೂರ್ತಿ ಸ್ಮೂತ್ ಆಗಿದೆ ಎಲ್ಲ ಸೈಡಿಂದ. ಚೂಪೇನಿಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಹ್ಯಾಂಡಲ್ಲು ಅದು ಇದು ಮಾಡಬೇಕು. ಇಂದ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಇದೀಗ ಲೆಗ್ ಕಟ್ ಮಾಡ್ತಿದ್ದೀವಿ. ಇದಕ್ಕೋಸ್ಕರ ಲೆಗ್ ಇದು 4 legs. ಎಷ್ಟು ಅಡಿ? 1 ಅಡಿ. 1 ಅಡಿ ಹೊಸ. ನೋಡಿ, ಈಗ ಮೆಜರ್ಮೆಂಟ್ ತಗೋತಾರೆ. ಅದರಲ್ಲಿ ಪೆನ್ಸಿಲ್ ಸಿಗಲಿಲ್ಲ. ಸೊ ಇದರಲ್ಲೇ ಸೀದಾ ಕಟ್ ಮಾಡಿಬಿಡೋದು ಅಷ್ಟೇ. 4 ಕಾಲು ಆಯಿತು. ಈಗ ಮುಂದೆ
ತಗೊಂಡು ನೀವು ಸ್ಪೆಕ್ಸ್ ಹಾಕೊಂಡು ಹೆಂಗೆ ಕಾಣಿಸಿದೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ಹ್ಯಾಂಡಲ್ ಸ್ಟೇಜ್ ಆಗಿದ್ದೀವಿ. ಈಗ ಹ್ಯಾಂಡಲ್ ಸ್ಟೇಜ್ ಆಗಿದ್ದೀವಿ. ಹ್ಯಾಂಡಲ್ ಆದರೆ ಒಂದು 90% ಕಮ್ಮಿ, ಇನ್ನೂ 20% ಅದು ನೆಕ್ಸ್ಟ್ ಹಾಕ್ಬೇಕು ಮೇಲ್ಗಡೆ ಅದು ಹಾಕಿದ್ರೆ ಪೂರ್ತಿ ಫುಲ್ ಕಂಪ್ಲೀಟ್. ಐ ಹೋಪ್ ನಿಮಗೆ ಕೇಳಿಸ್ತಿದೆ ಸೌಂಡ್ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಬೆಂಡಿಂಗು, ಈಗೇನು ಮಾಡಿದೆ ಬಾ ನಿನ್ನ ಮಾಡಿಸ್ತೀನಿ ಹಿಡ್ಕೊಂಡು. ಲೈಕ್ ದಿಸ್ ಎರಡು ಮಾಡಿಬಿಟ್ಟು ಅದಲ್ಲದೆ ಬಿಸಿ ಇದೆ. ಪರ್ಫೆಕ್ಟ್. ನಿಮ್ಗೆ ಗೊತ್ತಿರಂಗೆ ತಂದೂರಿ ಮಾಡಬೇಕಂದ್ರೆ ಏನಿಲ್ಲ, ಈ ಥರ ಗ್ರಿಲ್ ಥರ ಹಿಂಗೆ ತಿರುಗಿಸೋದು ಬೇಕಲ್ವಾ. ಸೊ ಈಗ ಟೆಕ್ನಾಲಜಿಲಿ ಇನ್ನೊಂದು ಅಪ್ಡೇಟ್ ಬಂದೈತಿ. ಏನಂದರೆ ಅದನ್ನು ಮಾಡ್ತೀವಿ ಈಗ. ಕರೆಕ್ಟಾಗಿ ಸೆಂಟ್ರಿಗೆ ಇದು ಹ್ಯಾಂಡಲ್ ಹಾಕ್ತಾರೆ. ಐ ವಾಂಟ್ ಇಟ್ ಟು ಬಿ ಪೇಂಟೆಡ್, ಬಟ್ ಪೇಂಟ್ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಇದು ಫಿಕ್ಸ್ ಆಗಲಿ, ಪೂರ್ತಿ ಮಾಡಾದ್ಮೇಲೆ ಪೇಂಟ್ ಆಮೇಲೆ ನೋಡಿ. ಡ್ರಾಯರ್ ಥರ ಕಾಣಿಸ್ತಾ ಇದೆ ಪೂರ್ತಿ ಡ್ರಾಯರ್ ಥರ. ಈಗ ಹೇಳಿದ್ರೆ ಬುಕ್ ಸ್ಟೋರ್ ಬಂದುಬಿಡುತ್ತೆ ಅಲ್ಲ, ಬುಕ್ಸ್ ಡೋರೆಮಾನ್ ಇದು ಬರುತ್ತೆ, ಟೆನ್ ಮಿಷಿನ್ ಹೋಗ್ಬಿಡೋಣ ಅದರಲ್ಲಿ. ಇಲ್ಲಿ ಈಗ ಹ್ಯಾಂಡಲ್ ಕೂಡ ಹಾಕಾಯ್ತು, ಸೈತಾಗಿ ಕಾಣಿಸ್ತೈತೆ. ನೆಕ್ಸ್ಟ್ ಸ್ಟೆಪ್ಪು ಗ್ರಿಲ್ ಮಾಡೋದಕ್ಕೆ ಎಲ್ಲ ಹ್ಯಾಂಡಲ್ಸ್ಗಳು ನೋಡಿ, ಲುಕ್ಸ್ ಹೆಂಗಿದೆ ಅಂತ. ಇದ್ರ ಮೇಲ್ಗಡೆ ಗ್ರಿಲ್ ಆಗುತ್ತೆ. ಇಲ್ಲೊಂದು ಇದು ಬರುತ್ತೆ, ಏನಂದರೆ ರಾಡ್ ಹಾಕೋತಾರೆ ಹಿಂಗೆ ತಿರುಗಿಸೋದಾಗುತ್ತೆ, ಅದೊಂದು ಬರುತ್ತೆ. ಇನ್ನೊಂದು ಸೂರ ಐತಿ ಇನ್ನೂ ಕೆಲಸ. ಇದೇ ರಾಡ್ ನೆಕ್ಸ್ಟ್ ಇದ್ರದ್ದು ಎಲ್ಲ ಜಿಗಾಡಿ ಸೈಜ್ ರಾಡ್. ಸೈಜ್ ಕರೆಕ್ಟ್ ಇದೆ. ಹಾಂ, ತುಂಬ ಸೌಂಡ್ ಬರ್ತೈತೆ, ಬಟ್ ಸ್ಟಿಲ್ ಅಡ್ಜಸ್ಟ್. ಆಮೇಲೆ ಸೌಂಡ್ಗೆ ಹೋದ್ರು ಹುಡುಗಾಡ. ಬರೀ ಡೌಗಳು ನಿಂತ. ಜನರೇಟರ್ ಸ್ಟಾರ್ಟ್ ಕರೋದು ಹೇಗೆ? ಜನರೇಟರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಂದು ಲೇಯರ್ ಹಾಕ್ಬಿಡೋಣ, ಇದು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಶೀಟಲ್ಲಿ ಕಟ್ ಮಾಡಿ ಇಲ್ಲಿ ಹಾಕೋದು. ಇದು ಗ್ಯಾಪ್ ಹಾಕಿದ್ದೀವಿ ನೋಡಿ, ಇದಕ್ಕೋಸ್ಕರ ಇನ್ನೊಂದು ಲೇಯರ್ ಹಾಕ್ತಾರೆ. ಯಾಕಂದರೆ ಆ ಲೇಯರ್ ಹಾಕುತ್ತಾರೆ, ಆ ಲೇಯರ್ ಹಾಕಿದ್ಮೇಲೆ ಅವಾಗ ಪ್ರೊಟೆಕ್ಟ್ ಆಗುತ್ತೆ. ಅಕಸ್ಮಾತ್ ಈ ಹೆವಿ ಏನಾದರೂ ಜಾಸ್ತಿ ಆದರೂ ಕೂಡ ಆಗುತ್ತೆ. ಇದು ಜಿನ್ಗೋಯ್ತು ಅಂದ್ಕೊಂಡ್ರೆ ರಿಪ್ಲೇಸ್ ಮಾಡ್ಬೋದು, ಇದು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಮಾಡಬೇಕಂದ್ರೆ ಪೂರ್ತಿ ಇದೇ ಡಿಸ್ಟರ್ಬ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೆಟರ್ ವಿ ಹ್ಯಾವ್ ಟು ಟೇಕ್ ರಿಸ್ಕ್, ನಾಟ್ ಟೇಕ್ ರಿಸ್ಕ್. What? ಹೊರಸಿ ಕುತ್ಕೊಂಡಾಯ್ತು. ಈಗ ಮ್ಯಾಗ್ನೆಟ್ ಯೂಸ್ ಮಾಡ್ಬೋದಾ? ಹಿಂಗೆ ಮ್ಯಾಗ್ನೆಟಿಂಗ್ ಹಿಂಗೆ ತೆಗೆದ್ಬಿಡೋದು. ಆಯಿತು, ಆಮೇಲೆ ಇದು ನಮ್ಮ ಫೈನಲ್ ಲುಕ್. ಗಾಡಿ ಕರು ಚುರ್ಬಾರ್ರಿ, ಮಸ್ತಾಗಿದೆ ಗಾಡಿ. तो सेट कर वीडियो देखेंगे यहाँ के ना मकर चिटोड़े देखा बोलने से घाल दो वो काड़ा घाल. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಈಗಂದರೆ ಇದೊಂದು ಬಾಡಿ, ಇದು ಗೊತ್ತಲ್ಲ ನಿಮಗೆ ತಂದೂರಿ ಅಂದರೆ 3 ಕೋಳಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾಕೋಬೋದು. ಎರಡು ಟೈಪಲ್ಲಿ ಮಾಡೋದು, 1, 2, 3 ಚಿಕ್ಕದಾಗಿರುತ್ತೆ. ದೊಡ್ಡದಾದರೆ ಮಾತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಹಾಕೋಬೋದು. ಇದೊಂದಾಗುತ್ತೆ. ನೀವು ಅನಿಸ್ತಾ ಇರಬೇಕು, ಇದು ಕೆಳಗಡೆಯಿಂದ ನೋಡಿದ್ರೆ ಇಷ್ಟು ಇದು ಮೆಸ್ ಹಾಕ್ಬೋದು, ಫಿಕ್ಸ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಕ್ಲೀನ್ ಮಾಡ್ಬೋದು. ಗೊತ್ತಿರ್ಬೋದು ಇಷ್ಟೊಂದು ಹೈಟ್ ಇದೆ, ಇಲ್ಲಿ ನೋಡಿದ್ರೆ ಇಷ್ಟೇ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಇದನ್ನು ತೆಗಿಯೋಕ್ಕೆ ಕಷ್ಟ, ಸೊ ಈಸಿ ಟು ಕ್ಲೀನ್. ಈಗ ನೋಡು ಇಷ್ಟು ಸ್ಪೇಸ್ ಇದೆ, ಮೇಲ್ಗಡೆಯಿಂದ ನೋಡಿ ಇಷ್ಟು ಜಾಗ ಇದೆ. ಇದು ಯಾಕೆ ಗ್ಯಾಪ್ಸ್ ಹಾಕಿದ್ದೀವಿ ಅಂದರೆ
ತಂದೂರಿ ಇದು ಗ್ರಿಲ್ ಮಾಡ್ಕೋಬೇಕಂದಾಗ ಅದನ್ನ ಹಾಕ್ಬಿಟ್ಟು ಇದನ್ನ ಹಾಲು ಮಾಡ್ಕೋಬೋದು. ನೀ ಪಾಡ ನಾವು ನೆಕ್ಸ್ಟು ಅಕಸ್ಮಾತ್ ನೀವು ಚಿಕನ್ನೇ ರೋಲ್ ಮಾಡ್ಬೇಕಂದಾಗ ಇದು ಬರುತ್ತೆ 2 in 1 ಇದು. ಇಷ್ಟು ಗ್ಯಾಪ್ಸ್ ಇರುತ್ತೆ ಇಲ್ಲಿ ಇದು ಹಾಕಿದ್ರೆ ಒಂದು ಪಾಡ ಮೇಲೆ. ಈಗ ನೆಕ್ಸ್ಟ್ ನೀವು ಇನ್ನೇನೋ ಗ್ರಿಲ್ ಮಾಡ್ಕೋಬೇಕಂದ್ರೆ ಇದನ್ನ ಎತ್ಕೊಂಡು ಇದು ಸಪ್ರೇಟಾಗಿ ಇದು ಜಿನ್ಗುಬೋದು ಬಟ್ ಸ್ಟಿಲ್ ಇದು ಸೇಫ್ಟಿಗರ್ಗೋಸ್ಕರ ಈ ಥರ ಹಾಕಿದ್ರೆ ಸಿಂಪಲ್ ಮುಗಿದೋಯ್ತು. ಆಮೇಲೆ ಇದ್ರ ಮೇಲೆ ಮೆಸ್ ಹಾಕಬೇಕು. ಗೋಡಿ ಮೇಲೆ ರಜ್ಜೆ ಸೆಂಟ್ರಂಗ್ ಕರ್ರದು ಈ ಒಂದು ನಿಮಿಷ ಒಂದು ರಾಡ್ ಹಾಲು ಆಯಿತು. ಇದ್ರ ಮೇಲೆ ಇದು ಆ್ಯಕ್ಚುಲಿ ಇದು ಹಿಡ್ಕೊಳೋಕ್ಕೂ ಯೂಸ್ ಆಗುತ್ತೆ. ಹಿಂಗೆ ಹಿಡ್ಕೊಂಡು ಬರೀ ಗ್ರಿಲ್ಲಿಗೆ ಆಗುತ್ತೆ. ಇಲ್ಲಿ ಇದು ಹಾಕ್ಕೋಬೋದು. ಸೊ ಸಿಂಪಲ್ಲಾಗಿ ಇದು ನಾನು ಎಷ್ಟೊಂದು ದಿನ ಮಾಡ್ಬೇಕು ಅಂದ್ಕೊಂಡಿದ್ದೆ. ಈ ಟೈಮ್ ಸಿಕ್ತು ಅಂದ್ಬಿಟ್ಟು ಮಾಡಿದ್ದು. ಅದೇ ನಿಮ್ಗೆ ಕ್ಯಾರಿ ಮಾಡೋಕ್ಕೆ ಇದು ಇವತ್ತಿಗೆ ಇಷ್ಟ ಆಯಿತು. ಇವತ್ತಿಗೆ ಇಷ್ಟು ಮಾಡಿದ್ದೀವಿ. ಬಟ್ ನಿಮ್ಗೆ ಏನಾದರೂ ಈ ಥರ ಇನ್ನೂ ಐಡಿಯಾ ಬೇಕು, ಇದ್ರ ಫುಲ್ ವೀಡಿಯೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ನೆಕ್ಸ್ಟ್ ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.